ಸಮಾಜವಾದಿ ನೆಲದಲ್ಲಿ ಸಾಮಾಜಿಕ ಬಹಿಷ್ಕಾರ ಇನ್ನೂ ಜೀವಂತ. ಸಾಗರ ಸಮೀಪ ಮಡಸೂರಿನಲ್ಲಿ 2 ಪ್ರಕರಣಗಳು. ಜಾಗದ ವಿಚಾರದಲ್ಲಿ ಸಾಮಾಜಿಕ ಬಹಿಷ್ಕಾರ. ಊರಿನವರ ಜೊತೆ ಯಾರೂ ಮಾತನಾಡುವ ಹಾಗಿಲ್ಲ, ಯಾವ ಕೆಲಸಕ್ಕೂ ಬರುವ ಹಾಗಿಲ್ಲ, ಮಕ್ಕಳು ಶಾಲೆಯಿಂದ ಹೊರಗೆ ಮಾತನಾಡುವ ಹಾಗಿಲ್ಲ. ಏನಿದು ಕಟ್ಟು? ಇದಕ್ಕಿಲ್ಲವೇ ವಿಮೋಚನೆ? ಇನ್ನೊಂದು ಪ್ರಕರಣದಲ್ಲಿ 11 ವರ್ಷಗಳಿಂದಲೂ ಬಹಿಷ್ಕಾರಕ್ಕೊಳಗಾಗಿ ದೂರ ಉಳಿದ ಕುಟುಂಬಗಳು. ಜವಾಬ್ದಾರಿ ಮರೆತ ತಾಲೂಕು ಆಡಳಿತ. ಮಡಸೂರು ಸರ್, ಗ್ರಾಮ ಪಂಚಾಯತಿ ಕೊಡಗೋಡು ಬರುತ್ತೆ. ನಮ್ಮದು ಸಮಸ್ಯೆ ಏನಂದರೆ, ನಮಗೆ ನಮ್ಮದು ಮಡಸೂರು ಅನ್ನೋದು ಒಂದು ಗ್ರಾಮ. ಅದು ಆ ಗ್ರಾಮದಲ್ಲಿ ಏನು ಮಾಡಿದ್ರು ಅಂದರೆ, ಒಂದು 4-5 ವರ್ಷದ ಹಿಂದೆ ಒಂದು 10-12 ಜನಕ್ಕೆ ಒಂದು ಸೈಟನ್ನು ಅಳತೆ ಮಾಡಿ ಕೊಟ್ಟು, ಆ ಸೈಟಿಗೆ 2,000-3,000 ರೂಪಾಯಿ ಅಂತ ಕಲೆಕ್ಟ್ ಮಾಡಿದರು. ಅದು ಕಲೆಕ್ಟ್ ಮಾಡಿದವಾಗ ಅವರು ಅಷ್ಟು ಜನನೂ ಮನೆಯನ್ನು ಮಾಡೋಕ್ಕೆ ಅಂತ ಕೊಟ್ಟಿರೋದು. ಅದು ಅವ್ರು ಮನೆ ಮಾಡಿದರು ಸರ್. ಅಲ್ಲಿ ಮನೆ ಮಾಡಿದವಾಗ ನಾವು ನಮ್ಮ ಫ್ಯಾಮಿಲಿಯವರು ಅಲ್ಲಿ ಅದೆಲ್ಲ ಕ್ಲೀನ್ ಮಾಡಿ ನಾವು ಮನೆ ಮಾಡೋಣ ಅಂತ ಹೋದವಾಗ ಜಲ್ಲಿ ಮತ್ತು ಕಲ್ಲೆಲ್ಲ ಇಳಿಸಿದ್ವಿ. ಅಲ್ಲಿ ಹೋದಾಗ ಅವ್ರಲ್ಲಿ ಏನಾಯ್ತು ಅಂದರೆ, ಅವ್ರು ನಮ್ಗೆ ಹೋಗೋಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಕಮಿಟಿಯವರು ಬಂದಿಲ್ಲ. ಅಲ್ಲಿ ಕಮಿಟಿನ ಹೊರತುಪಡಿಸಿ ಕಮಿಟಿಯವರು ತೀರ್ಮಾನ ಮಾಡಿದರು, ಇವರು ಅಲ್ಲಿ ಮನೆ ಕಟ್ಟಲಿ, ಅವ್ರು ವಾಸವಾಗಿರಲಿ ಅಂತ. ಅಲ್ಲಿ ಅದನ್ನು ಹೊರತುಪಡಿಸಿ ಅವರು ಊರವ್ರು ಬಂದು ಗಲಾಟೆ ಮಾಡಿದ್ರು ನನ್ನ ಹತ್ರ. ಅವ್ರಿಗೆ JCB ತಂದು ಅಗಳ ಎಲ್ಲ ಮಂತ ಇದ್ರು. ಅವಾಗ ನಾನು ಹೋದೆ. ಅಲ್ಲಿ ಹೋದವಾಗ ನನಗೆ ಅವತ್ತು ಶಬ್ದಗಳಿಂದ ಬೈದ್ರು ಅವರು. ಬೈದು, ನಿಂಗೆ ಇಲ್ಲಿ ಅವಶ್ಯಕತೆ ಇಲ್ಲ, ನಿಂಗೆ ಊರಿಗೂ ನಿಂಗೂ ಸಂಬಂಧ ಇಲ್ಲ, ನಿನ್ನ ಗಂಡ ನೀನು ಇಲ್ಲಿ ಬರೋಂಗಿಲ್ಲ, ಕಾಲಿಡಂಗಿಲ್ಲ ಅಂತ ಜಗಳ ಮಾಡಿದ್ರು. ನಾನು ಅಲ್ಲಿಂದ ಬಂದು ನಾನು ಕಂಪ್ಲೇಂಟ್ ಕೊಟ್ಟೆ ಸರ್ ಅವ್ರ ವಿರುದ್ಧ. ಕೇಸ್ ಕೊಟ್ಟಾಗ ಆಮೇಲೆ ಅವ್ರು ಏನು ಮಾಡಿದ್ರು, ಅದು 1 ವರ್ಷ ಆಯಿತು ಇವಾಗ. ಅದ್ರ ನಂತರ 4-5 ಮನೆ ಕೊಟ್ಟಿರೋದು ಅವ್ರನ್ನ ಹೊರತುಪಡಿಸಿ ಮಿಕ್ಕಿದವರೆಲ್ಲ ನಮ್ಮ ಹತ್ರ ತುಂಬ ಚೆನ್ನಾಗಿದ್ರು ಸರ್. ನಾನು ಮಹಿಳಾ ಸ್ವಸಹಾಯ ಸಂಘದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಗ್ರಾಮ ಪಂಚಾಯತಿಯಲ್ಲಿ. ಮತ್ತು ಎಲ್ಲ ಸಂಘದಿಂದ ಇಲ್ಲಿ 1 ವರ್ಷದವರೆಗೂ ನಾವು ಸಂಘ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಇವಾಗ ಒಂದು ಹಬ್ಬ ಆಯ್ತಲ್ಲ, ದೀಪಾವಳಿ, ಆ ಹಬ್ಬದ ಸಮಯದಲ್ಲಿ ಏನಾಯ್ತು, ಅದು ಕಮಿಟಿಗೆ ಅಂತ ಹೊರಡ ಅಂತ ಕೊಡ್ತೀವಿ ಸರ್ ನಾವು. 2,000 ಸಾವಿರ ಕಲೆಕ್ಟ್ ಮಾಡ್ತಾರೆ ಅದು ಪೂಜೆಗೆ ಅಂತ. ಆ ಪೂಜೆ ದುಡ್ಡನ್ನು ನಾವು ಕೊಟ್ಟಿದ್ವಿ ಅವ್ರಿಗೆ, ಕಮಿಟಿಯವರಿಗೆ. ಅವ್ರು ಏನು ಮಾಡಿದ್ರು, ಆ ದುಡ್ಡನ್ನು ನಮ್ಮ ಮನೆಯವರಿಗೆ ವಾಪಸ್ ಕೊಟ್ಟರು. ನೀವು ಊರಿಂದ ಹೊರಗಿರ್ರಿ, ನೀವು ನಿಮ್ಮ ದುಡ್ಡು ನಮಗೆ ಅವಶ್ಯಕತೆ ಇಲ್ಲ, ನೀವು ಊರಿಗೆ ಸಂಬಂಧ ಇಲ್ಲ ಅಂತ ಹೇಳಿ ಅವರವರೇ ಎಲ್ಲ ಕಮಿಟಿ ನಮ್ಮನ್ನು ಕರೆದಿಲ್ಲ ಅವತ್ತು. ಅವರೇ ಒಂದು ಕಮಿಟಿ ತೀರ್ಮಾನ ಮಾಡಿ ನಮ್ಮನ್ನು ಹೊರಗಿಡ್ಬೇಕು ಅಂತ ಡಿಸೈಡ್ ಮಾಡಿ, ಮಾರನೇ ದಿವಸದಿಂದ ಯಾರು ನಮ್ಮ ಹತ್ರ ಮಾತಾಡಿಲ್ಲ, ನಮ್ಮ ಪೂಜೆ ದುಡ್ಡು ನಮ್ಮ ಪೂಜೆಗೆ ಕರೀಲಿಲ್ಲ, ಹಂಗೆ ಮಾಡಿದ್ರು. ಆಮೇಲೆ ನಾನು ಪೂಜಾರಿಗೆ ಕೇಳಿದೆ, ಇಲ್ಲ ಪೂಜಾರೆ, ನಾವು ಬಂದು ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ಸೋಕ್ಕೆ ಫಸ್ಟೇ ಹೇಳಿರ್ಬೇಕು ಅವರಿಗೆ. ಅವಾಗ ಹೇಳಿದೆ, ಸರ್ ನಾವು ಅಭಿಷೇಕ ಮಾಡಿಸ್ತಾ ಇದ್ದೀನಿ ನಾಳೆ ಅಂತ. ಅವ್ರು ಹೇಳಿದ್ರು, ಇಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಬಂದು ಹೇಳಿ ಹೋಗಿದ್ದಾರೆ, ನೀನು ಬರೋದು ಬೇಡ ದೇವಸ್ಥಾನಕ್ಕೆ, ಪೂಜೆ ನಿಮ್ದು ಮಾಡ್ಕೊಡೋದಿಲ್ಲ ಅಂತ ಅಂದರು. ಹಾಂ ಸರಿ, ಮಾಡ್ಕೊಡೋದಿಲ್ಲ ಅಂದರು ಅಂತೇಳಿ ನಾನು ಮನೆಗೆ ಬಂದು ಹೇಳಿದೆ, ಇಲ್ಲ ಹಿಂಗಂತೆ ಪೂಜೆ ಮಾಡ್ಕೊಡೋದಿಲ್ಲ ಅಂತ ಅಂದೆ. ಆಮೇಲೆ ಮಾರನೇ ದಿವಸ ನನ್ನ ಮಗನ ಶಾಲೆಗೆ ಹೋದ ಸರ್, ಅಲ್ಲಿ ಹೈಸ್ಕೂಲಿಗೆ ಹೋಗ್ತಾನೆ ಅವನು. ಅಲ್ಲಿ ಹೇಳಿದ್ರಂತೆ, ಏನು ಪುನೀತ, ನಿಮಗೆ ನಿಮ್ಮ ಮನೆಗೆ ಯಾಕೆ ಹೊರಡಿದ್ದು ಕಟ್ಕೊಟ್ರಂತಲ್ಲ ಊರವ್ರು, ಯಾರು ಮಾತಾಡಂಗಿಲ್ಲ ಅಂತಲ್ಲ ಅಂತ. ಅವನು ಸ್ಕೂಲಲ್ಲಿ ಮಾತಾಡೋ ಅವಶ್ಯಕತೆ ಇದೆ ಅಂತೆ ಅವರಿಗೆ. ಸ್ಕೂಲಿಂದ ಹೊರಗೆ ಬಂದ್ಮೇಲೆ ಅವನು ಮಾತಾಡಂಗಿಲ್ಲ ನಮ್ಮೂರು ಹುಡುಗರ ಹತ್ರ. ಅವನು ಸಪ್ರೇಟಾಗಿ ಹಿಂದೆ ಬರ್ಬೇಕು, ಇವ್ರು ಜೊತೆಗೆ ಬರಂಗಿಲ್ಲ. ಜೊತೆಗೆ ಬಂದರೆ ಅವ್ರ ಮನೆಯವ್ರಿಗೆ 5,000 ದಂಡ ಅಂತ ಹೇಳಿದಾರಂತೆ. ಇವರು 5,000 ದಂಡ ಕೊಡ್ಬೇಕಂತೆ. ಆ ಹೆದರಿಕೆಗೆ ಅವ್ರು ಯಾರು ಮಾತಾಡ್ತಿಲ್ಲ ಸರ್, 5,000 ದಂಡ ಕೊಡೋಕ್ಕಾಗೋದಿಲ್ಲ ಅಂತ. ಮತ್ತು ನಮ್ಮನೆಗೆ ಒಬ್ರು ಕೆಲಸಕ್ಕೆ ಬರ್ತಾ ಇದ್ರು, ಒಬ್ರು ಊರವರು. ಅವ್ರನ್ನ ಕರೆದೆ ನಾನು ಕೆಲಸಕ್ಕೆ ಅಂತೇಳಿ. ಇಲ್ಲ, ನಮ್ಗೆ 5,000 ದಂಡ ಹಾಕ್ತಾರಂತೆ, ಏನು ಮಾಡೋದು ಅಂತ ಅಂದರು. ಅವರು ಬರ್ತಾ ಇಲ್ಲ ಕೆಲಸಕ್ಕೂ ಇವಾಗ. ಅದೇ ವಿಚಾರಕ್ಕೆ ನಾವು ಇಲ್ಲಿ PDO ಸರಿಗೆ, ಅಧ್ಯಕ್ಷರಿಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ವಿ, ಇಲ್ಲಿ ಒಂದು ತೀರ್ಮಾನ ಸಿಕ್ಲಿ ಅಂತ. ಈಗ ಏನಾಗಿದೆ, ಅವ್ರ ಸಮ್ಮುಖದಲ್ಲಿ ಒಂದು ಸಭೆ ನಡೆದು ಅವರು ಹೇಳಿದ್ದಾರೆ, ಇನ್ನು ಆ ಥರ ಅವಕಾಶ ಮಾಡಿ ಕೊಡ್ಬೇಡ್ರಿ ಅಂತ PDO ಸರ್, ಅಧ್ಯಕ್ಷರೆಲ್ಲ ಹೇಳಿದ್ದಾರೆ. ಆ ಥರ ಆಗಲ್ಲ ಅಂತ ಅವ್ರು ಒಪ್ಕೊಂಡು ಹೋಗಿದ್ದಾರೆ. ಇವಾಗ ನೀವು ಬರಂಗಿಲ್ಲ ದೇವಸ್ಥಾನಕ್ಕೆ ಬಂದ್ರೆ ನಿಮ್ದು ಪೂಜೆ ಅಂದ್ರೆ ಬಂದು ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ತಗೊಂಡು ಹೋಗ್ಬೋದು, ಆದ್ರೆ ಹಣ್ಣು ಕಾಯಿ ಏನು ಮಾಡ್ಕೊಡಂಗಿಲ್ಲ ಅಂತ ಹೇಳಿದ್ರು. ಮಕ್ಕಳಿಗೆ ನಾವು ಸ್ಕೂಲಲ್ಲಿ ಎಜುಕೇಶನ್ ಮಾಡೋದ್ರಿಂದ ಅವರಿಗೆ ಹಿಂಸೆ ಆಗ್ತಾ ಇದೆ. ಊರಿಂದ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋದ್ರಿಂದ ಅವರು ಮಾನಸಿಕವಾಗಿ ಒತ್ತಡದಿಂದ ಅವರು ಎಜುಕೇಷನಲ್ಲಿ ಹಿಂದುಳಿತಾರೆ. ಈ ವಿಚಾರ ಅವ್ರ ತಲೆಗೆ ಹೋಗಿ ಅವರು ಮಕ್ಕಳ ಮಧ್ಯೆ ತಾರತಮ್ಯ ನಡೀತಾರೆ ಸರ್. ಊರಲ್ಲಿ ಏನು ದೊಡ್ಡವ್ರು ಹೇಳಿರ್ತಾರೆ ಮನೇಲಿ, ಮಕ್ಕಳು ಅದನ್ನೇ ಮಾಡ್ತಾರೆ. ಅದರಿಂದ ಮಕ್ಕಳಿಗೆ ಎಜುಕೇಷನಿಗೆ ಆಗಿರ್ಬೋದು, ಮುಂದಿನ ಫ್ಯೂಚರು ಹಿಂಸೆ ಆಗಿ ಅವರು ಮಾನಸಿಕವಾಗಿ ಅವರು ಕುಗ್ತಾ ಬರ್ತಾರೆ. ಅವಾಗ ಅದೆಲ್ಲ ಆಗಬಾರ್ದು. ನಮಗೂ ಊರಲ್ಲಿ ಎಲ್ಲರೂ ಯಾವ ರೀತಿ ಒಂದು ಜೀವನವನ್ನು ಮಾಡ್ತಾರೆ, ಅದೇ ರೀತಿಯಾಗಿ ನಮಗೊಂದು ಬದುಕೋಕ್ಕೊಂದು ಆಶಯ ಕೊಡಬೇಕು. ಊರೊಟ್ಟಿಗೆ ನಾವು ಚೆನ್ನಾಗಿರ್ಬೇಕು. ಅವ್ರು ಯಾವುದೇ ರೀತಿ ಬಹಿಷ್ಕಾರವನ್ನು ನಮ್ಗೆ ಹಾಕಬಾರ್ದು.